ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ? ಬಂಧುಗಳೇ, 15 ವರ್ಷದ ಬಾಲಕ ವೈಭವ್ ಸೂರ್ಯವಂಶಿ ಅವರನ್ನ ಈಗಾಗಲೇ ಭಾರತೀಯ ಕ್ರಿಕೆಟ್ನಲ್ಲಿ ಮುಂದಿನ ದೊಡ್ಡ ಆಟಗಾರ ಎಂದು ಬಿಂಬಿಸಲಾಗ್ತಾ ಇದೆ ಮತ್ತು ಅದಕ್ಕೆ ಒಳ್ಳೆಯ ಕಾರಣವೂ ಕೂಡ ಇದೆ. IPL 2025ರಲ್ಲಿ ಅವರು ಎಲ್ಲರ ಗಮನ ಸೆಳೆದಿದ್ರು. ಆಗ ಕೇವಲ 14 ವರ್ಷದ ಅವರು ಆಡಿದ 7 ಪಂದ್ಯಗಳಲ್ಲಿ 252 ರನ್ ಗಳಿಸಿದ್ರು. IPL 2026ರಲ್ಲಿಯೂ ಅವರ ಅಬ್ಬರ ಇನ್ನೂ ಮುಂದುವರಿಸಿದ್ದಾರೆ. ಆಡಿರುವ 15 ಇನ್ನಿಂಗ್ಸ್ಗಳಲ್ಲಿ 680 ರನ್ ಗಳಿಸಿದ್ದಾರೆ. ವೈಭವ್ ಅವರನ್ನು ಭಾರತೀಯ ತಂಡಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಈಗಾಗಲೇ ವ್ಯಾಪಕ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ವೈಭವ್ ಸೂರ್ಯವಂಶಿಯ ಬಗ್ಗೆ IPL ಚೇರ್ಮನ್ ಅರುಣ್ ಧುಮಾಲ್ ಹೇಳಿದ್ದೇನು ಗೊತ್ತಾ? ಶ್ರೀಲಂಕಾದಲ್ಲಿ ನಡೆಯಲಿರುವ ತ್ರಿಕೋನ ಸರಣಿಗೆ ವೈಭವ್ ಸೂರ್ಯವಂಶಿ ಅವರನ್ನು ಭಾರತ ಎ ತಂಡಕ್ಕೆ ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಅಲ್ಲಿ ತಿಲಕ್ ವರ್ಮಾ ಅವರು ನಾಯಕರಾಗಿರುತ್ತಾರೆ. ಈ ಬ್ಯಾಟಿಂಗ್ ಸೆನ್ಸೇಷನ್ ಏನು ಮಾಡಬಹುದು ಎಂಬುದನ್ನು ನೋಡಲು ಅಭಿಮಾನಿಗಳು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಅವರನ್ನು ಅಂತಾರಾಷ್ಟ್ರೀಯ ರಂಗಕ್ಕೆ ಕರೆದೊಯ್ಯುವ ಹಾದಿಯು ತೀವ್ರ ಎಚ್ಚರಿಕೆಯಿಂದ ರೂಪಿಸಲಾಗಿದೆ. ಕ್ರಮೇಣ ಪ್ರಯಾಣಗಳಾಗಿರಬೇಕು ಎಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. BCCI ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಅವರ ಕೈ ಹಿಡಿದುಕೊಳ್ಳಬೇಕು ಮತ್ತು ಅವರ ಮಾರ್ಗದರ್ಶನದಲ್ಲಿ ಅವರು ಉತ್ತಮವಾಗುತ್ತಾರೆ. ಅವರ ಮನೋಧರ್ಮವು ಹಾಗೆ ಉಳಿಯುವಂತೆ ಸರಿಯಾದ ಮಾರ್ಗವನ್ನು ತೋರಿಸುವ ವಿಷಯದಲ್ಲಿ BCCI ಮತ್ತು ಫ್ರಾಂಚೈಸಿ ಅವರ ಕೈ ಹಿಡಿದುಕೊಳ್ಳುವ ಅಗತ್ಯವಿದೆ ಎಂದು ಧುಮಾಲ್ ಹೇಳಿದ್ದಾರೆ. ಏಕೆಂದರೆ ಕ್ರೀಡೆಯು ದೈಹಿಕ ಕೌಶಲ್ಯದ ಬಗ್ಗೆ ಮಾತ್ರವಲ್ಲ, ಮಾನಸಿಕ ಸದೃಢತೆಯನ್ನು ಬಯಸುತ್ತದೆ ಎಂದು IPL ಎಲಿಮಿನೇಟರ್ಗೆ ಮುನ್ನ IPL ಅಧ್ಯಕ್ಷ ಅರುಣ್ ಧುಮಾಲ್ ಟೈಮ್ಸ್ ಆಫ್ ಇಂಡಿಯಾಗೆ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಖಂಡಿತವಾಗಿಯೂ ಅವರಲ್ಲಿರುವ ಕೌಶಲ್ಯವು ಮುಂಬರುವ ಹಲವು ವರ್ಷಗಳ ಕಾಲ ಭಾರತಕ್ಕಾಗಿ ಪ್ರದರ್ಶನ ನೀಡಲು ಅನುವು ಮಾಡಿಕೊಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ ಎಂದಿದ್ದಾರೆ. ಈ ಮಧ್ಯೆ RR 2008ರಲ್ಲಿ ತಮ್ಮ ಮೊದಲ ಪ್ರಶಸ್ತಿಯನ್ನು ಗೆದ್ದಿತ್ತು. ಅಂದಿನಿಂದ ಈವರೆಗೂ ಅವರು ಪ್ರಶಸ್ತಿಗಾಗಿ ಎದುರು ನೋಡ್ತಾ ಇದ್ದಾರೆ. ಪ್ಲೇಯರ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಸೂರ್ಯವಂಶಿ ತಮ್ಮ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ವರ್ಷ ಪವರ್ ಪ್ಲೇನಲ್ಲಿ ಅವರು 430 ರನ್ ಗಳಿಸಿದ್ದಾರೆ. ಅವರು ಸ್ಟ್ರೈಕ್ ರೇಟ್ 230 ಆಗಿದೆ. ಅದೇನೇ ಇರಲಿ ಬಂಧುಗಳೇ, 15 ವರ್ಷದ ಬಾಲಕ IPLನಲ್ಲಿ ಮಿಂಚುತ್ತಿದ್ದಾರೆ. ಅನುಭವಿ ಬೌಲರ್ಗಳ ಬೌಲಿಂಗ್ಗೆ ಹಿಗ್ಗಾಮುಗ್ಗ ಚರ್ಚ್ತಾ ಇದ್ದಾರೆ. ಇವರ ಆಟವನ್ನು ನೋಡ್ತಾ ಇದ್ರೆ ಭಾರತದ ಭವಿಷ್ಯದ ಉತ್ತಮ ಆಟಗಾರನಾಗೋದ್ರಲ್ಲಿ ಎರಡು ಮಾತಿಲ್ಲ. ವೈಭವ್ ಸೂರ್ಯವಂಶಿ ಸೂರ್ಯನಂತೆ ಮಿಂಚಲಿ. ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಅದ್ಭುತ ಆಟಗಾರನಾಗಿ ಬೆಳಿಬೇಕು. ಭಾರತೀಯ ದಿಗ್ಗಜ ಆಟಗಾರರ ಸಾಲಿನಲ್ಲಿ ಈ ವೈಭವ್ ಕೂಡ ಬೆಳಿಬೇಕು. ಅವರ ದಾಖಲೆಯಂತೆಯೇ ಇವರ ದಾಖಲೆಯೂ ಕೂಡ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ ಬಂಧುಗಳೇ.